ಏನಿದೆ ಕೈಕಾಲ ಇದ್ಯಾವ ವಸಂತ ಮಾಸದ ಕೋಗಿಲೆ ಎಷ್ಟೊಂದು ಕೂಕು ಅಂತ ಕೂಗಿ ಹಾರಾಡುತ್ತಿದೆ ಅಲ್ಲ. ಏನಿವಳ ರೂಪಲವನ ಸೂರ್ಯನ ಕಿರಣಕ್ಕೆ ಹರಿದ ಪುಷ್ಪದಂತೆ ಇವಳ ಮೈ ಮಾಟ ಎಂದು ಈ ಪುಷ್ಪದ ಮಕರವೊಂದನ್ನು ಹೇರಲು ತುಂಬಿಯಾಗಿ ನಾನು ಹೇರಲು ಬಂದರೆ ನಾನು ಸುಗಂಧದ ಪ್ರತಿಬಿಂಬದ ಅಂಗವನ್ನು ಸುಖ ಸವಿದ ತುಟಿ ಕಚ್ಚಿ ಅಮೃತ ಇರುವುದೇ ನನ್ನ ಬೇಕೆ. ಓಹೋ, ಇವಳು ವೀರನಗೌಡನ ತಂಗಿ ಲಕ್ಷ್ಮಿ. ಲಕ್ಷ್ಮಿ, ಯಾರವರು? ಹೆದರಬೇಡ ಬಾಲೆ, ಹೆದರಬೇಡ. ನಾನು ನಿನ್ನ ತಂದೆಯ ಸ್ನೇಹಿತ ಮನೋಹರ. ಎಲ್ಲಿ ನನ್ನ ಯಾಕೆ ತಡೆದು ನಿಲ್ಲಿಸಿದ್ರಿ? ನಿತ್ಯ ರಕ್ಷಣೆ ಪಂಜರದಲ್ಲಿ ಇರಬೇಕಾದರೆ ಇಂದು ಇಲ್ಲಿವರೆಗೆ ಹೊರಗೆ ಬಂದಿದೆಯಲ್ಲ ಪಾಪ. ಅದಕ್ಕೆ ಯಾವ ತುಂಬಿ ಆದರೂ ಬಂದು ಚುಂಬಿಸುತ್ತೆ ಎಂದು ನಾನೇ ಓಡಿ ಬಂದೆ ನಿನ್ನ ರಕ್ಷಣೆಗೆ. ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ, ತಾವಿನ್ನು ಇಲ್ಲಿಂದ ಹೊರಟು ಹೋಗ್ಬಹುದು. ಹೊರಟು ಹೋಗ. ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾಯ್ದು ಕುಳಿತ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನನ್ನು ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿವೆ. ಸಾಕು ಬಾಯಿ ಮುಚ್ಚ ಮೂರ್ಖ. ನಾವ್ ಯಾರು ಅಂತ ಗೊತ್ತಿಲ್ಲ ನಿನಗೆ? ಈ ಊರಿನ ಕೋಟ್ಯಾಧೀಶ MLA ವೀರನಗೌಡನ ತಂಗಿ ನಾನು. ನೀನು ನನ್ನ ಕೊರಳಿಗೆ ತಾಳಿ ಕಟ್ತೀಯ. ನಿನಗೆಲ್ಲ ಭ್ರಮೆ ಭ್ರಮೆ ಹಿಡ್ದಿರ್ಬೇಕು ಅನ್ಸುತ್ತೆ. ಭ್ರಮೆ? ಕ್ಷಣಾರ್ಧದಲ್ಲಿ ಅನೇಕನನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಭ್ರಮನಿಗೆ ಭ್ರಮೆ. ನಿನ್ನ ಅಕ್ಕ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರನ ಮಗಳೇ ಆಗಿರ್ಬೋದು, MLA ತಂಗಿನೇ ಆಗಿರ್ಬೋದು. ಆದರೆ ನನ್ನ ಈ ಕಾಮ ಪ್ರೇಮದ ಕಟಾಳಿಕೆಯ ಸಮಯಕ್ಕೆ ಇದ್ಯಾವುದು ಸಮಯಲ್ಲ. ಸುಮ್ಮನೆ ವಿಮುಖರಾಗದೆ ಈ ವನದೇವತೆ ಸಮ್ಮುಖದಲ್ಲಿ ನಾನೇ ನಿನ್ನ ಸತಿ ಎಂದು ಒಪ್ಪಿಬಿಡು. ಬಿಡುವೆ ನಿನ್ನ ಕೊರಳಿಗೆ ಕರಿಮನಿ ಸರವನ್ನ. ಸಾಧ್ಯವಿಲ್ಲ. ಮಧುರ ಪ್ರೇಮ ಭಾವನೆಗಿಲ್ಲದ ಮದುವೆ ಮಸನಕ್ಕೆ ಸಮಾನ. ಒಪ್ಪಿಗಿಲ್ಲದನ ಅಪ್ಪಿ ನಡೆಯುವ ಸಂಸಾರ ತೂತು ಬಿದ್ದ ದೋಣಿಗೆ ಸಮಾನ. ಮಿಸ್ಟರ್ ಮನೋಹರ್, ನೀ ಕಟ್ಟುವ ತಾಳಿ ನನಗೆ ನೇಣು ಹಗ್ಗಕ್ಕೆ ಸಮಾನ. ನಾ ಕಟ್ಟುವ ಈ ತಾಳಿ ನೇಣು ಹಗ್ಗಕ್ಕೆ ಸಮಾನವೇ? ಮಧುರ ಭಾವನೆಗಳಿಂದ ಮಸನಕ್ಕೆ ಸಮಾನವೇ? ನಿನ್ನ ಅಕ್ಕ ಲಕ್ಷ್ಮಿ, ನಿನ್ನ ಕೆಟ್ಟ ಆಲೋಚನೆಯನ್ನು ಬೆಟ್ಟ ಕೈ ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಸದ್ಭಾವನೆ ತುಂಬಿಕೊಂಡು ಈ ಚಲುವೆ ಚಂದ್ರನ ಕೈ ಹಿಡಿದು ಹೃದಯಂಗದ ಚೊಕ್ಕಿನಾಗುವ. ನನ್ನ ಅಂತರಂಗದಲ್ಲಿ ಅಡಗಿದ ದೇವತೆ ನೀನಾಗುವ.
ಬೆರೆದು ಮಾತಾಡೋ ದುರಾತ್ಮ. ಹೆಣ್ಣೆಂಬುದೇನು ಭೋಗದ ವಸ್ತು ಅಂತ ತಿಳ್ಕೊಂಡಿದ್ಯೇನು ನೀನು? ಹಾಗೇನಾದ್ರೂ ನೀ ತಿಳ್ಕೊಂಡಿದ್ದೆ ಹೋದ್ರೆ ಅದೇ ಹೆಣ್ಣು ನಿನ್ನ ಕತ್ತಲ ಕೈಯ ದುರ್ಗಿ ಹೋಗ್ತಾಳೆ. ಎಚ್ಚರ. ನನಗೆ ಎಚ್ಚರ. ಅದು ಈ ವೀರಾದಿ ವೀರನಿಗೆ ಎಲ್ಲ ಸಕ್ಕಿನ ಸೊಳೆ. ಏನಿನ ಸೊಕ್ಕಿನ ಸೊಳೆ. ಆ ನಿನ್ನ ದುರ್ಗಾಶಕ್ತಿ ಹೆಣ್ಣಿನ ಕಥೆನ ಸೂರಚಂದ್ರಾಂಗನಂತ ಗಂಡಂ ತನ್ನ ಮನೆಯಲ್ಲಿದ್ದರು. ಮರೆಮಾಚೆ ತನ್ನ ಮಿಂಡನೊಂದಿಗೆ ಸುಖ ಸೈದು ನಿನ್ನಂತ ಆಧಾರದ ಸೂಳೆಯರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲೇ. ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬನ ಮಡದಿಯಾಗಿ ನಿನ್ನಂತ ಆಧಾರದ ಹೆಣ್ಣು ಗಳಿಸ್ತಿಲ್ಲ ಈ ನಿನ್ನ ಸಮಾಜದಲ್ಲೇ. ಕೆಲಸಕ್ಕೆ ಹೋಗುತ್ತೇನೆ ಎಂದು ನೆಪ ಹೇಳಿ ಅದೇ ಹೊಲದ ಮಾಲೀಕನ ಜೊತೆ ಚಕ್ಕಂದಾಡಿ ಬರುವ ನಿನ್ನಂತ ಸೂಳೆಯರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲೇ. ನಾಗವಲ್ಲಿ, ಈಗ ನೀನು ನನ್ನ ಮಾತು ಮೀರಿದರೆ ನಿನ್ನ ಶೀಲಗಟ್ಟೆ ಏನೆಂದು ನಿನ್ನದೇ ಹೊಸ ಚರಿತ್ರೆ ಬರೆದು ಬಿಸಾಕುವೆ ಈ ಸಮಾಜದಲ್ಲಿ. ಏನು ಎಚ್ಚರ. ಇದೇ ನಿನ್ನ ನಿರ್ಧಾರವೇ? ನಿರ್ಧಾರವೇ ಅಂತ ಕೇಳ್ತೀಯಲ್ಲ ಲಕ್ಷ್ಮಿ. ಕ್ಷಣಾರ್ಧದಲ್ಲಿ ಅನೇಕ ನನ್ನ ಸೃಷ್ಟಿಸಿ ಪಡೆಯಬಲ್ಲ ಈ ಕ್ಲಾಬರ ಬನಿಗಾಯಿ. ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ತಿದ್ದೇನೆ. ನೀನು ಅದನ್ನು ಕಿತ್ತ ಸೇಬೇಡ ಲಕ್ಷ್ಮಿ. ಬಾಚಿನ ಬಾ. ಒಂದು ವೇಳೆ ಅದನ್ನೇ ಕಿತ್ಕೊಂಡ್ರೆ ಸತ್ಯ ಶಿರೋಮಣಿಯಾಗಿ ಬಾಳುವ ನಿನ್ನ ಶೀಲತೆಯಿಂದ ಸೆಪ್ಪೆ ಮಾಡಿ ಬಿಸಾಕುವೆ ಈ ನಿನ್ನ ಸಮಾಜದಲ್ಲಿ. ಏ ಹುಚ್ಚ, ಈ ನಿನ್ನ ಬೆದರಿಕೆ ಮಾತಿಗೆ ಹೆದರಿ ನನ್ನ ಶೀಲದ ಪವಿತ್ರತೆಯನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಕಚ್ಚಡ ಕುಡದಲ್ಲಿ ಹುಟ್ಟಿದೆ ಎನ್ನಲ್ಲ ಕಣೋ. ಈ ನಾಡನ್ನೇ ಆಳುವ ನಾಡಗೌಡನ ದೊರೆ ಮಗಳಿದ್ದೇನೆ. ಬಾರೋ ಗಂಡಸಾಗಿ ಮುಂದಕ್ಕೆ. ಲಕ್ಷ್ಮಿ ನನ್ನ ಗಂಡಸ್ಥಾನಕ್ಕೆ ಸವಾಲ. ಈ ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಾಲು ಹಾಕಿದ ಯಾವ ಹೆಣ್ಣೆ? ಪ್ರೇಮ ದಂಟಿಗಾಗಿ ಸೊಂಟದ ಗಂಟೆ ಬಿಚ್ಚನ್ನು ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು. ನಿನ್ನಂತ ಸೂಳೆಯರಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷರಿಗೆ ಸವಾಲೆಂದರೆ ಪಂಚಪ್ರಾಣ. ಅಂದು ಪಾಂಚಾಲಿಯ ಸೆರಗ ನಡೆದು ದುಶಾಸನಿಗಿಂತಲೂ ಕಠೋರವಾಗಿರುವ ಈ ಶೂರ ಮನೋಹರ ನಿನ್ನ ಶೀಲ ಕೆಡಿಸದೆ ಬಿಡಲಾರೆ. ಬಾಚಿನ ಬಾ. ಕಾಪಾಡಿ ಬಿಡೋ ನನ್ನ. ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಮಹಿಳೆಯರಿಗೆ ಗೌರವ ಸಿಗುತ್ತೋ ಅಲ್ಲಿ ಕೋಟ್ಯಾಂತರ ದೇವತೆಗಳು ನೆಲೆಸಿರುತ್ತಾರೆ. ಎಲ್ಲಿ ಮಹಿಳೆಯರನ್ನು ಕೇವಲ ಭೋಗದ ವಸ್ತುವಾಗಿ ಕಾಣುತ್ತಾರೋ ಅಲ್ಲಿ ಮಹಿಳೆಯರೇ ರಾಕ್ಷಸರಾಗುತ್ತಾರೆ.
ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಪಾ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅಂದು ರಾಮರಾಜ್ಯದ ಕನಸನ್ನು ಹೊತ್ತ ಮಹಾತ್ಮ ಅಂದು ಗೋಡ್ಸೆ ಹೊಡೆದ ಬುಲೆಟ್ಗೆ ಜೀವವನ್ನೇ ಕಳೆದುಕೊಂಡೆ ಅಂದು ಆ ಬುಲೆಟ್ಟಿನಿಂದ ತಪ್ಪಿಸಿಕೊಂಡು ಇಂದು ಭೂಗತ ಲೋಕದಲ್ಲಿ ನೀನು ಬದುಕಿದ್ದರೆ ಇಂಥ ಲುಚ್ಚ ಶ್ರೀಮಂತರು ಬಡ ಹೆಣ್ಣುಗಳ ಮೇಲೆ ಮಾಡುತ್ತಿರುವ ಅತ್ಯಾಚಾರವನ್ನು ನೋಡಿಕೊಂಡು ಸತ್ತು ಹೋಗುತ್ತಿದ್ದೆ ತಂದೆ, ಸತ್ತು ಹೋಗುತ್ತಿದ್ದೆ. ಲೇ ಕುಲಕಂಟಕ ಮನೋಹರ, ದೂರ ಸರಿದು ನಿಂತು ಮಾತಾಡೋ ದುರಾತ್ಮ. ಆಯ್ ನನ್ನ ಪ್ರೇಮದ ಸಲ್ಲಾಪದಲ್ಲಿ ಬಂದು ಅಡಚಣೆ ಆದ ನೀನಾವಲ ಭಾರತದ ಆರ್ಯ ನಾರಿಯರ ಗರತಿತನಕ್ಕೆ ಧಕ್ಕೆ ಮಾಡುವ ನಿಮ್ಮಂತ ಸೊಕ್ಕಿನ ಕುಂಡಿಗಳ ಕಣ್ಣು ಕೀಳಲೆಂದು ಸಿದ್ಧನಾಗಿ ಬಂದಿರುವ ಆ ವೀರ ಸಂಗೊಳ್ಳಿ ರಾಯಣ್ಣನ ವಂಶದ ಶೂರ ಸತ್ತು ಹೋದವರ ಹೆಸರನ್ನು ಹೇಳಿ ಚದುರಿಸ್ಕೊಳ್ಬಲ್ಲ ನಿನ್ನ ಹಿರಿಮೆಯನ್ನು. ಶೂರ ನಾನೆಂದು ನನ್ನಲ್ಲಿ ತಟ್ಟಿ ಬಂದವ್ರಲ್ಲ ಸುಮ್ಮನೆ ಬಿಟ್ಟಿಲ್ಲ ಈ ಮನೋಹರ. ಸುಮ್ಮನೆ ಈ ಸೂಳೆಯನ್ನು ಬಿಟ್ಟು ತೊಲಗಾಚೆ. ಏ ಮನೋಹರ, ನಿನ್ನಂತ ಕಚಡ ರೌಡಿಗೆ ಹೆದರಿ ಈ ಅಬಲೆಯನ್ನು ನಿನ್ನ ಕೈಗೆ ಬಿಟ್ಟು ಕೊಟ್ಟು ಹೊರಡು ಹೋಗಲಿಕ್ಕೆ ನಾನು ಹೇಳಿ ಅಲ್ಲಲೇ ಹೇಳಿ ಅಲ್ಲ. ಹೆಣ್ಣೆಂದರೆ ಜಗದ ಕಣ್ಣು, ಹೆಣ್ಣಿನಿಂದಲೇ ಜನನ, ಹೆಣ್ಣಿನಿಂದಲೇ ಮರಣ. ಹೆಣ್ಣನ್ನು ಅನೇಕ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಕಾರ್ಯೇಶು ದಾಸೆ, ಶಯನೇಶು ರಂಭ, ರೂಪೇಶು ಲಕ್ಷ್ಮಿ, ಪೂಜ್ಯೇಶು ಮಾತಾ, ಕ್ಷಮಯಾ ದರಿದ್ರೇ. ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗಾರುತೆ. ಪವಿತ್ರವಾದ 6 ಗುಣಗಳನ್ನು ಹೊತ್ತುಕೊಂಡು ಹುಟ್ಟಿದ ಮನೆಗೆ ಜಯ, ಮೆಟ್ಟಿದ ಮನೆಗೆ ಕೀರ್ತಿ ತರುವ ಹೆಣ್ಣಿಗೆ ಸುಮತಿ ಶ್ರೀಮತಿ ಗಾರತಿ ಅಂತಾರೆ. ಅಂತಹ ಗರತಿಯನ್ನು ನೀ ಮುಟ್ಟಲು ಬಂದಿದ್ಯಾ ಅಂದ ಮೇಲೆ ನಾನು ನಿನ್ನನ್ನು ಜೀವದಿಂದ ಉಳಿಸಲಾರೆ. ಬಾರಲೇ ಗಂಡಸಾಗಿ ಮುಂದಕ್ಕೆ ಬಾ. ಲೇಬೀರ್ಯ, ನಾ ಮುಟ್ಟಿದರೆ ಸುಟ್ಟು ಹೋಗುವ ನೀನು ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇವನು ಸೇಡಿಟ್ಟ ಸರ್ಪ. ಏ ಮನೋಹರ, ನೀನು ಸೇರಿಟ್ಟ ಸರ್ಪವಾಗಿ ಬಂದರೆ ಆ ಸರ್ಪವನ್ನೇ ಗರಗರನೆ ತಿರುಗಿಸಿ ಒಗೆದು ಅದರ ಮೇಲೆ ಹತ್ತಿ ನಿಲ್ಲುವ ಗರುಡ ನಾನು. ಇದಕ್ಕೂ ನೀ ಬಗ್ಗದೆ ಹುಚ್ಚು ನಾಯಿಯಂತೆ ಹಾರಾಡಿದರೆ ನಿನ್ನನ್ನ ಗುದ್ದಿಕೊಳ್ಳುವ ಟಗರು ನಾನು. ಕುರಿ ಹಾಲು ಕೊಡದವರೆಲ್ಲ ಟಗರು ಆಗಲಿಕ್ಕೆ ಸಾಧ್ಯವಲ್ಲ. ಇದೊಂದು ಸಮಯ ಹೋಗ್ಲಿ, ಮುಂದೆ ನೋಡ್ತಾ ಇರೋ ಆ ನಿನ್ನ ಟಗರು ಈ ಮನೋಹರನ ಕೈಯಲ್ಲಿ ಹೇಗೆ ಮಣ್ಣು ಮುಕ್ಕುತ್ತೆ ಅಂತ. ನಿನ್ನ ಲಕ್ಷ್ಮಿ, ಮುಂದೊಂದೇ ದಿನ ನೀನು ಹಾಕಿರುವ ತುಂಡು ತುಂಡು ಬಟ್ಟೆನ ಬೆಚ್ಚೆ ಬೆತ್ತಲನಾಗಿ ಮಾಡಿ ನನ್ನ ರಂಗ ಮಂಚದ ಮೇಲೆ ನಿನ್ನನ್ನು ಸಂಹಾರ ಮಾಡಿ ನಿನ್ನನ್ನು ಶೀಲ ಕೆಡಿಸದಿದ್ದರೆ ನಾನು ಮನೋಹರನೇ ಅಲ್ಲ. क्या चमक चमकते है, तेरी जंपर की गुंडी तो है. लक्ष्मी, मेरा बचपन की राजा. हौला 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 ಬರ್ತೀನಿ ಚಿನ್ನ.
ಹೋಗಲೇ ಹೋಗೋ. चलते उसको आग कहते हैं, बुझते उसको राख कहते हैं. वीरा निकला तो इस नाटक का किंग 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 कहते हैं. ಹಾ, ಯಾರಮ್ಮ ನೀನು? ಇಂಥ ಸ್ಥಳದಲ್ಲಿ ನೀನು ಬರಬಾರದು, ಹೋಗಮ್ಮ. ನಾನು ಊರಿನ ಕೋಟ್ಯಾಧೀಶ MLA ವೀರನಗೌಡನ ತಂಗಿ ಲಕ್ಷ್ಮಿ ಅಂತ. ಈ ಕುತ್ತಿನಿಂದ ಪಾರು ಮಾಡಿದ ನಿಮ್ಗೆ ನನ್ನ ಶರಣಾರ್ಥಿಗಳು. ಇರಲಿ, ಪಂಜರದೊಳಗಿಟ್ಟು ಸಾಕಿದ ಹೆಣ್ಣಿಗೂ ಈ ಪರಿಸ್ಥಿತಿ ಇರಲಿ. ಹೋಗಮ್ಮ ನಿಮ್ಮ ಮನೆಗೆ. ನಿಂತ್ಕೊಳ್ಳಿದ್ದೀರಾ? ಈ ನಿಮ್ಮ ಧೈರ್ಯ ಶೌರ್ಯ ಮನಸ್ಸಿಗೆ ನಾನು ಮನಸ್ಸೋತು ಹೋಗಿದ್ದೇನೆ. ನೀವೀಗ ನನ್ನ ಕುರುಳಿಗೆ ತಾಳಿ ಕಟ್ಟಿ ನನ್ನ ಗಂಡ ಆಗ್ಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ಬೇಕು. ಎದ್ದೇಳಮ್ಮ, ಎದ್ದೇಳು. ಎಂತ ನಿರ್ಧಾರ ತಾಯಿ ನಿನ್ನದು? ನಿನ್ನ ತಂದೆ ನನ್ನ ಹುಟ್ಟಾಕಲು ವೈರಿ. ನೀನೊಬ್ಬಳು ಶಾಲೆಯನ್ನು ಕಲಿತ ವಿದ್ಯಾವಂತ ಮಹಿಳೆ, ನಾನು ಶತದಡ್ಡ. ನನಗೂ ನಿನಗೂ ಎಲ್ಲಿಯ ಹೊಂದಾಣಿಕೆ? ದಯವಿಟ್ಟು ಹಿಂತೆಗೆದುಕೊಂಡು ನಿನ್ನ ಮಾತನ್ನು. ಪ್ರೀತಿಗೆ ಯಾವ ಅಂತರಾನೂ ಇಲ್ಲ. ನಾನು ಶ್ರೀಮಂತಳಾದ್ರೇನು, ಕಲಿತವಳಾದ್ರೇನು, ನಿನ್ನನ್ನೇ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ? ಸದಾ ನಿನ್ನ ಪಾದ ಸೇವಿಕೆಯಾಗಿ ನಿನ್ನ ಕುರಿ ಮರಿಗಳನ್ನು ಕಾಯ್ದು ಸದಾ ನಿನ್ನ ಹೆಸರು ತರ್ತೀನಿ. ಇದು ನನ್ನಾನೆ, ನನ್ನ ಕೈ ಬಿಡಬೇಡಿ. ಓ ತಂದೆ ವಿಠಲೇಶ, ಆನೆ ಪ್ರಮಾಣ ಮಾಡಿಬಿಟ್ಟೆಯಾ? ಇದು ಈ ವಿಷಯ ನನಗೆ ಗೊತ್ತಾದರೆ ನಾ ಏನಂತ ಹೇಳಲಿ? ಉದೊಳ್ಳೆ ಆ ಕವಿರತ್ನ ಕಾಳಿದಾಸನ ಕಥೆ ಆಯ್ತಲ್ಲ. ಆ ಕಾಳಿದಾಸನ ಹೆಂಡತಿ ಅವನನ್ನ ಕವಿ ರತ್ನನಾಗಿ ಮಾಡಿದಳು. ಆದ್ರೆ ನಿನ್ನ ಹೆಂಡತಿಯಾಗಿ ಬರುವ ನಾನು ನಿನ್ನನ್ನೇ ಈ ನಾಡಿನ ರಾಜನನ್ನಾಗಿ ಮಾಡ್ತೇನೆ. ಈ ಮಾತು ಸತ್ಯವೇ? ನನ್ನಾನೆ, ನಿಮ್ಮಾನೆ, ನನ್ನ ಕುಲ ದೇವರ ಮೇಲಾನೆ. ನಾನು ಹೇಳ್ತಿರೋ ಮಾತು ಸತ್ಯ. ಆಯ್ತು ಲಕ್ಷ್ಮಿ, ಈ ನಂದನವನದ ಹೂದೋಟದಲ್ಲಿ ಈ ಮನ್ಮಥನ ಮನ ತನೆಯುವಂತೆ ಒಂದು ಇಂಪಾದ ಗೀತೆಯನ್ನಾದರೂ ಹಾಡಿ ಸಿಹಿಮುತ್ತಿನ ಕಾಣಿಕೆಯನ್ನು ನೀಡಿ ನನ್ನ ಒಲವಿನ ರಾಣಿ. ಆಯ್ತು ರಾಜ. चांद बहुत दूर है मगर चांदनी मेरे पास है. चांद बहुत दूर है मगर चांदनी मेरे पास है. तुम बहुत दूर है तुम्हारा दिल मेरे पास है. ಮಂದಹಾಸ ಅಹನಲು ಮೇಳ ಶ್ರಾವಣ ಮಾಸ
ಬಾ ಲಕ್ಷ್ಮಿ, ನಿನ್ನ ಮನೆಗೆ ಬಿಟ್ಟು ಹೋಗುತ್ತೇನೆ. ನಡೀರಿ ಹೋಗೋಣ. ಹೋಗು ಹೋಗು ಸೊಕ್ಕಿನ ಸೊಳ್ಳೆ ಹೋಗು. ನಿನಗೆ ಹೇಗೆ ಗೊತ್ತಾಗುತ್ತದೆ ಈ ಕಪಟ ನಾಟಕದ ಸನ್ನಿವೇಶ? ಇಂದು ನನ್ನ ಕೈವಶವಾಗಬೇಕಾದ ನೀನು ಹೋಗಿ ಹೋಗಿ ಆ ಸತದಟ್ಟ ನನ್ನ ಅನಾಥ ನನ್ನ ಮಗ ಬೀರನ ಕೈ ಹಿಡಿದೆಯಲ್ಲ. ಇದರ ಸೇಡಿನ ಕಿಡಿಯನ್ನು ಇದೊಂದು ಪೋಟುವಿನಿಂದ ನಿನ್ನಣ್ಣನ ತಲೆ ಕೆಡಿಸಿ ಆ ಶಶಿಯೊಂದಿಗೆ ನಿನ್ನನ್ನು ಮದುವೆ ಮಾಡಿಸಿ ಅವನ ಕನಸನ್ನು ನಾಶ ಮಾಡಿ ಮುಂದೊಂದು ದಿನ ನಿನ್ನ ಅಂಗ ಸುಖನ ಸವಿಯದಿದ್ದರೆ ಮಿಡಿನಾಗ